ಗೋವಿಂದ ಕಾರಜೋಳ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ. ಈ ಸದಸ್ಯ ಆಯೋಗ ಅನೇಕ ವರ್ಷಗಳಿಂದ ಹೋರಾಟ ಮಾಡಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಗಳ ಹಿಂದಿನ ಮುಖ್ಯಮಂತ್ರಿ ಅಂತ ಬಸವರಾಜ ಬೊಮ್ಮಾಯಿ ಸಾಹೇಬರಾಗಿರ್ಬೋದು, ಯಡಿಯೂರಪ್ಪ ಸಾಹೇಬರಾಗಿರ್ಬೋದು, ಮತ್ತು ಉಪಮುಖ್ಯಮಂತ್ರಿ ಅಂತ ಗೋವಿಂದ ಕಾರಜೋಳ ಸಾಹೇಬರಾಗಿರ್ಬೋದು, ಮತ್ತು ನಮ್ಮ ನಾರಾಯಣಸ್ವಾಮಿ ಅಣ್ಣವರಾಗಿರ್ಬೋದು, ದಿಗ್ವಿಜಯ್ ಸಾಹೇಬರಾಗಿರ್ಬೋದು, ಮತ್ತು ನಮ್ಮೆಲ್ಲ ಸಂಘ ಪರಿವಾರ ಆಗಿರ್ಬೋದು, ಎಲ್ಲ ಸಹಕಾರದಿಂದ ಇವತ್ತು ಅನೇಕ ವರ್ಷಗಳಿಂದ ಇವತ್ತು ಹೋರಾಟ ಮಾಡ್ತಕ್ಕಂಥ ಈ ಸದಸ್ಯ ಆಯೋಗದ ಎಲ್ಲ ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಮತ್ತು ಇವತ್ತು ತೀರ್ಮಾನ ಕೊಟ್ಟಿದ್ದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರಗಳು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ಈ ಒಂದು ವರ್ಷ 2 ವರ್ಷ ಆಗಿದ್ದಂಥದ್ದು ಇದು ಅದು ಅಲ್ಲ, ಅದ್ರ ಅನೇಕ ವರ್ಷಗಳಿಂದ ಹೋರಾಟ ಮಾಡಿರ್ತಕ್ಕಂಥ ಇವತ್ತು ನಮಗೆಲ್ಲರಿಗೂ ಕೂಡ ಜಯ ಸಿಕ್ಕದಂತಕ್ಕಂಥ ಕೂಡ ಹೇಳ್ತೀನಿ. ಕೇಂದ್ರ ಸರ್ಕಾರಕ್ಕಾಗಿರ್ಬೋದು, ಹಿಂದಿನ ನಮ್ಮದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೂಡ ನಾನು ಅಭಿನಂದನೆಗಳು ಸಲ್ಲಿಸಲು ಬಯಸ್ತಾ ಇದ್ದೀನಿ. ನರೇಂದ್ರ ಮೋದಿಜಿ ಅವರಿಗೆ, ಬಸವರಾಜ ಮೋದಿ ಅವರಿಗೆ, ಒಳ ಮೀಸಲಾತಿ ಹೋರಾಟಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಒಳ ಮೀಸಲಾತಿ ಹೋರಾಟಕ್ಕೆ ಮೋದಿಜಿ ಅವರಿಗೆ, ಒಳ ಮೀಸಲಾತಿ ಹೋರಾಟಕ್ಕೆ ಮರುಜೀವ ಕೊಟ್ಟಂತ ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿಜಿ ಅವರಿಗೆ, ಬಸವರಾಜ ಮತ್ತಿಮಾಡ್ ಅವರಿಗೆ, ಗೋವಿಂದ ಕಾರಜೋಳ ಸಾಹೇಬರಿಗೆ, ಇವತ್ತು ಒಳ ಮೀಸಲಾತಿ ಅನೇಕ ವರ್ಷಗಳಿಂದ ಹೋರಾಟ ನಡೀತಕ್ಕಂಥ ಈ ಒಳ ಮೀಸಲಾತಿಗಾಗಿ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳಂತ ಗೋವಿಂದ ಕಾರಜೋಳ ಸಾಹೇಬರ ನೇತೃತ್ವದಲ್ಲಿ ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರ ನೇತೃತ್ವದಲ್ಲಿ, ಕೇಂದ್ರ ಸಚಿವರಾದ ನಾರಾಯಣಸ್ವಾಮಿ ಅಂತ ನೇತೃತ್ವದಲ್ಲಿ ಮತ್ತು ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ಸಂಘ ಪರಿವಾರದ ಅನೇಕರ ಇವತ್ತು ಹಿರಿಯರ ಆಶೀರ್ವಾದದಿಂದ 30 ವರ್ಷಕ್ಕಿಂತ ಹೆಚ್ಚಿಗೆ ನಡೀತಕ್ಕಂಥ ಈ ಹೋರಾಟದಲ್ಲಿ ಇವತ್ತು ನಮ್ಗೆ ಜಯ ಸಿಕ್ಕದಂತ ಮೂಲಕ ನಾವು ಇವತ್ತು ಭಾಳ ಖುಷಿಯಿಂದ ಇವತ್ತು ನಾವು ಹೋರಾಟ ಆಚರಣೆ ಮಾಡ್ತಾ ಇದ್ದೀವಿ. ಈ ಎಲ್ಲ ಹೋರಾಟಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಅನೇಕ ಕೇಂದ್ರ ಸರ್ಕಾರ ಆಗಿರ್ಬೋದು, ಹಿಂದಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗಿರ್ಬೋದು, ಎಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಈ ಹೋರಾಟ ನಡೀತಕ್ಕಂಥದ್ದು 1-2 ವರ್ಷದ ಹೋರಾಟ ಅಲ್ಲ, ಇದು ಅನೇಕ 30-40 ವರ್ಷಗಳಿಂದ ನಡೀತಕ್ಕಂಥ ಹೋರಾಟ. ಇವತ್ತು ತೆಲಂಗಾಣದಲ್ಲಿ ಇವತ್ತು ನಮ್ಮ ಮಂದಕೃಷ್ಣ ಅಣ್ಣವರು ಕೂಡ ಅನೇಕ ಹೋರಾಟ ಮಾಡಿ ಇವತ್ತು ಸಮಾಜಕ್ಕೋಸ್ಕರನೇ ಕೂಡ ಅವರು ಹೋರಾಟ ಮಾಡ್ತಕ್ಕಂಥ ಇವತ್ತು ಅವ್ರ ಹೋರಾಟಗಳಿಂದ ಇವತ್ತು ನಮ್ಮಲ್ಲಿ ಇದ್ರ ಸಲಕ್ಕೂ ಕೂಡ ಅನೇಕ ನಮ್ಮ ರಾಜ್ಯದಲ್ಲೂ ಕೂಡ ಈ ಒಳ ಮೀಸಲಾತಿ ಹೋರಾಟದ ಅನೇಕರು ಕೂಡ ಹೋರಾಟ ಮಾಡಿ ಇವತ್ತು ಈ ಜಯ ನಮ್ಗೆ ತಂದು ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಕೂಡ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ.